ಇವತ್ತು ಸಭೆ ಅಂತಂದ್ರೆ ಇದೇನು ಯಾವುದೋ ಒಂದು ಪ್ರೋಟೋಕಾಲ್ ಸಭೆಯನ್ನು ಮಾಡಲಿಲ್ಲ. ನಾವೆಲ್ಲ ಸುಮ್ಮನೆ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾವ ರೀತಿ ನಾವು ಗ್ರಾಮಾಂತರದಲ್ಲಿ ಕಾರ್ಯಕರ್ತರೆಲ್ಲ ಏನಾಗುತ್ತೆ, ನಮ್ಮನ್ನೆಲ್ಲ ಭೇಟಿ ಮಾಡಿಲ್ಲ, ಮುಖಂಡರು ಬಂದಿಲ್ಲ ಅನ್ನೋ ಒಂದು ಅಸಮಾಧಾನ ಇರುತ್ತೆ. ಆ ಅಸಮಾಧಾನಗಳು ಯಾವುದು ಬರಬಾರ್ದು, ನಮ್ಮ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ಮುಂದಿನ ದಿನಗಳಲ್ಲಿ ನಮಗೆಲ್ಲ ಸಂಘಟಿತವಾಗಿ ಕೆಲಸ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಗ್ರಾಮಾಂತರದ ಮುಖಂಡರನ್ನೆಲ್ಲರನ್ನೂ ಕರೆದಿದ್ವಿ. ಸುಮ್ಮನೆ ಕೂತು ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ನಾವು ಕೇಳಬೇಕಲ್ಲ, ಆ ನಿಟ್ಟಲ್ಲಿ ನಾವೆಲ್ಲ ಕೇಳಿದ್ದೀವಿ. ಅವರೆಲ್ಲ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ನಾವು ಕ್ಯಾಂಡಿಡೇಟ್ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ವರಿಷ್ಠರು ಎಲ್ಲರ ಹತ್ರ ತಂದು ಗಮನಕ್ಕೆ ತಗೊಬಂದು 4ನೇ ತಾರೀಕು ಅವರೇ ನಾಮಿನೇಷನ್ ಮಾಡ್ತಾರೆ. ಮಾಡಾದ್ಮೇಲೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀವಿ. 4ನೇ ತಾರೀಕು ಎಲ್ಲ ಮುಖಂಡರು ಭಾಗವಹಿಸ್ತಾರೆ. ಅವ್ರನ್ನ ಗೆಲ್ಲಿಸ್ಕೊಂಡ್ಬರೋದು ಮತ್ತು ಅತಿ ಹೆಚ್ಚು ಮತಗಳಿಂದ ಅವ್ರನ್ನ ಗೆಲ್ಸ್ಕೊಂಡ್ಬರೋದಕ್ಕೆ ಯಾವ ರೀತಿ ಕಾರ್ಯಪ್ರವೃತ್ತಿ ಆಗಬೇಕು ಅನ್ನೋದನ್ನ ನಾವೆಲ್ಲ ಇವತ್ತು ಕೂತ್ಕೊಂಡು ಮಾತಾಡಿದ್ದೀವಿ. ಹಾಗಾಗಿ ಎಲ್ಲ ನಾವು ಕೂತು ಅದನ್ನ ಚರ್ಚೆ ಮಾಡಿದ್ದೀವಿ. ಸಭೆಯಲ್ಲಿ ಏನು ಚರ್ಚೆ ಆಯ್ತು ಸರ್? ಅದೇ ಈಗ ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊಂಡ್ಬರೋದು ಹೇಗೆ, ಈಗ ಇವ್ರು ಬಿಜೆಪಿಗಳು ಮಾಡ್ತಾರೋ ಮೋಸ, ಇವ್ರು ಹೇಳ್ತಾರ ಸುಳ್ಳು, ಇದನ್ನೆಲ್ಲ ನಾವು ಯಾವ ರೀತಿ ಮನೆ ಮನೆಗೆ ಎತ್ಕೊಂಡು ಹೋಗ್ಬೇಕು. ಗ್ರಾಮಾಂತರದಲ್ಲಿ ನಾವು ಡೋರ್ ಟು ಡೋರ್ ಮಾಡೋಣ ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ನಾವು ಅಭ್ಯರ್ಥಿನ ಎಳೆದಾಡೋದಿಲ್ಲ. ಯಾಕಂದ್ರೆ 8 ಸಭೆ ಇರೋದ್ರಿಂದ, ವಿಧಾನಸಭಾ ಕ್ಷೇತ್ರ ಇರೋದ್ರಿಂದ ನಮಗೂ ಕಷ್ಟ ಆಗುತ್ತೆ ಪಾಪ ಅವ್ರಿಗೆ. ಹಾಗಾಗಿ ನಾವೇ ಸ್ಥಳೀಯ ಮುಖಂಡರು ನಾವೇ ಸ್ವಯಂ ಪ್ರೇರಿತವಾಗಿ ಇವತ್ತೆಲ್ಲ ಮನೆಗೆ ಹೋಗಿ ನಮ್ಮ ಕಾಂಗ್ರೆಸ್ನ ಪ್ರಚಾರಗಳನ್ನ ಏನಿದೆ ಅದನ್ನ ಮಾಡ್ತೀವಿ. ಬಿಜೆಪಿ ಮಾಡ್ತಾ ಇರೋ ಮೋಸನ ಅವ್ರ ಮನೆಗೆ ಹೇಳಿ ನಾವು ಅವ್ರ ಮತ ಆಗದೆ ಇದ್ದಂಗೆ ನಾವು ಕಾಪಾಡ್ತೀವಿ. ತುಮಕೂರು ಗ್ರಾಮಾಂತರದಲ್ಲಿ ಈಗ ಬಗೆಹರಿಸ್ಕೊಳ್ಳೋದು ಅಂತ ಏನಿಲ್ಲ. ಈಗ ನೋಡಿ, ಈಗ ನಮ್ಮ ಇವರು ಮಾಜಿ ಶಾಸಕರು ಬಂದಾದ್ಮೇಲೆ ಕೆಲವೊಂದು ಅವ್ರ ಜೊತೆಗೂ ಬೆಂಬಲಿಗರು ಬಂದಿರ್ತಾರೆ. ಈಗ ಅವ್ರನ್ನೆಲ್ಲರನ್ನ ಅಕಾಮಿಡೇಟ್ ಮಾಡಬೇಕು. ಈಗ ನಮ್ಮ ಮುಂದಿರುವ ಒಂದೇ ಗುರಿ ಏನಪ್ಪಾ ಅಂತಂದ್ರೆ ಲೋಕಸಭಾ ಚುನಾವಣೆಗೆ ಮುದ್ದನ್ಮೇಗೌಡರು ಗೆಲ್ಲೋದು. ಈಗ ನಮ್ದರ ವೈಯಕ್ತಿಕವಾಗಿ ಕೂತ್ಕೊಂಡು ಪರ್ಸನಲ್ ಸ್ಕೋರ್ಸ್ ನ ಸೆಟಲ್ ಮಾಡ್ಕೊಳಕ್ಕೆ ಇನ್ನೂ ಕಾಲಾವಕಾಶ ಇದೆ. ನಿಧಾನಕ್ಕೆ ಮಾಡ್ಕೊಳ್ಳೋಣ. ಇಲ್ಲ ಮೀಟ್ ಮಾಡಿದ್ದಾರೆ, ಫೋನ್ ಮಾಡಿದ್ದಾರೆ. ನಾನು ಅವರ ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ದಿವಸನೂ ಇದೆ. ಹಾಗಾಗಿ ನಮ್ದೇನು ಇದು ಬೇರೆ ಅಸಮಾಧಾನ ಅಂತದ್ದು ಏನಿಲ್ಲ. ಅವ್ರನ್ನ ಗೆಲ್ಸ್ಕೊಂಡ್ ಬರೋದು ಒಂದೇ ಉದ್ದೇಶ. ಜಿಲ್ಲಾ ಕಾಂಗ್ರೆಸ್ ಮೀಟಿಂಗ್ ಸಬ್ಮಿಟ್ ಮಾಡಿದ್ವಿ. ಜಿಲ್ಲಾ ಕಾಂಗ್ರೆಸ್ ಮೀಟಿಂಗ್ ಸಾಕಿದ್ದಾರೆ. ಯಾಕೆ ಮಾಡಿದ್ವಿ ನಾವು? ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕ್ಕೆ ತಗೊಂಡ್ಬರ್ಬೇಕಂದ್ರೆ ಪ್ರತಿಯೊಬ್ಬರು ಕರ್ತವ್ಯ ನಾವೆಲ್ಲ ಮಾಡಿದ್ವಿ. ಈಗ ಅಂಥವ್ರನ್ನೇ ನೀವು ಒಂಥರ ಕಡೆಗಣಿಸೋಕೆ ಹೋಗ್ತಾ ಇದ್ರೆ ಅರ್ಥ ಏನಿದು? ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಮುಖ್ಯಮಂತ್ರಿ ಪ್ರತಿಯೊಂದು ಮುಖಂಡರಿಗೂ ನೀವು ಬೆಲೆ ಕೊಡಿ. ಯಾಕಂದ್ರೆ ಇವತ್ತು ಮನೆಗೆ ಹೋಗಿ ನಮ್ಮ ಕಾಂಗ್ರೆಸ್ ಈ ಗ್ಯಾರಂಟಿಯನ್ನು ರೀಚ್ ಆಗ್ತಾ ಇದೆಯಲ್ಲ, ಅವ್ರನ್ನ ನಾವು ಬೇಡ್ಕೊಂಡಾಗ ನಮ್ಗೆ ಓಟ್ ಸಿಗುತ್ತೆ. ನಾವು ಬೇಡ್ಕೊಂಡಿಲ್ಲ ಅಂದ್ರೆ ಅವ್ರನ್ನ ಬಂದು ಓಡಾಗಕ್ಕೆ ಅವ್ರಿಗೆ ಏನಾಗಿದೆ? ಪೋಲಿಂಗ್ ಕಮ್ಮಿ ಆಗುತ್ತೆ. ಆ ಪೋಲಿಂಗ್ ಅನ್ನು ನಾವು ಹೆಚ್ಚಾಗಿ ಎಷ್ಟು ಮಾಡ್ತೀವಿ, ನಾವು ಗೆಲುವನ್ನು ಸಾಧಿಸಕ್ಕೆ ಮುಂದೆ ಹೋಗ್ತೀವಿ. ಆ ಪೋಲಿಂಗ್ ಮಾಡಕ್ಕೆ ನೀವು ಕಾಂಗ್ರೆಸ್ ಮುಖಂಡರು ಮೊದಲು ಭೇಟಿಯಾಗಿ ದಯವಿಟ್ಟು ನಿಮ್ಮಲ್ಲಿ ನಾವು ಮನವಿ ಮಾಡೋದಂದ್ರೆ ಯಾರನ್ನು ಕಡೆಗಣಿಸಬೇಡ. ಒಬ್ಬೊಬ್ಬರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಓಟ್ ಪೂರ್ತಿ ಬರಲ್ಲ. ಎಲ್ಲರೂ ಸೇರ್ಕೊಂಡಾಗ ಯಾವಾಗ ಈ ಕೈ ಒಗ್ಗಟ್ಟಾಗುತ್ತಲ್ಲ ಆವಾಗಲೇ ನಾವು ಬಲ ಸಾಧ್ಯ ಅಂತ ಇವತ್ತು ನಾನು ಈ ವೇದಿಕೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ಪಕ್ಷವನ್ನು ಯಾವ ತರ ನಾವು ಗೆಲ್ಲಿಸ್ಕೋಬೇಕು, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಆಗ್ತದೆ ಆ ಉದ್ದೇಶದಿಂದ ಎಲ್ಲಾ ಕಾಂಗ್ರೆಸ್ ಮುಖಂಡರುಗಳು ಸೇರ್ಕೊಂಡಿದ್ರು. ಯಾಕಂದ್ರೆ ಕ್ಯಾಬಿನೆಟ್ ಬಂದ ತಕ್ಷಣ ಎಲ್ಲರಿಗೆ ಸಡನ್ ಆಗಿ ರೀಚ್ ಆಗಕ್ಕಾಗಲ್ಲ. ಅದೊಂದು ಬೇಸರ ಇತ್ತು ಎಲ್ಲರಿಗೆ. ನನಗೂ ಸಹ ಬೇಸರ ಇತ್ತು. ಯುವಕರಿಗೆ ಒಂದು ಕ್ಯಾಂಡಿಡೇಟ್ ಆಗೋರು ಒಂದು ಮಾತಾಡಿ ಏನಾಗಿ ಅದು ಮಾತಾಡೋಕೆ. ಯಾಕಂತ ಹೇಳಿದ್ರೆ